ಮಗು ಚೆನ್ನಾಗಿದೆ ಅಂದ್ರೂ ಹತ್ತು ಬಿಡೋದು, ಓವರ್ ಸಂತೋಷ ಆಗ್ಬಿಡೋದು, ಆ ಮಗು ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋದು, ನಾನು ಒಳ್ಳೆ ತಾಯಿ ಆಗ್ತೀನಾ ಇಲ್ವಾ ಅಂತ ಯೋಚನೆ ಮಾಡೋದು, ಮಗು ಅಳ್ತಾ ಇದ್ರು ಅದನ್ನು ನೋಡದೇ ಇರೋದು, ಫೀಡ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ತಕ್ಷಣ ಕರ್ಕೊಂಬನ್ನಿ, ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ತಾಯಿ ಜೀವ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿನಲ್ಲಿ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಬಹಳ ಜಾಸ್ತಿ ಹೈ ಲೆವೆಲ್ ಇರುತ್ತೆ, ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಹಾರ್ಮೋನ್ ಕೂಡ ಹೈ ಲೆವೆಲ್ ಇರುತ್ತೆ. ಡೆಲಿವರಿ ಆದ ತಕ್ಷಣ ವಿತಿನ್ 72 hours ಅದು ನಾರ್ಮಲ್ಸಿಗೆ ಡ್ರಾಪ್ ಆಗುತ್ತೆ. ಸೊ ಈ ಒಂದು ಸಡನ್ನಾಗಿ ಡ್ರಾಪ್ ಆಗುವ ಒಂದು ಹಾರ್ಮೋನ್ ಲೆವೆಲ್ಸಿಂದ ಕೆಲವೊಂದು ಹೆಣ್ಮಕ್ಳಿಗೆ, ಸೊ ಆಲ್ಮೋಸ್ಟ್ 25% ಹೆಣ್ಮಕ್ಳಿಗೆ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ. ಅಂದರೆ ಏನಂದರೆ ಯಾರೋ ಒಂದು ಮಗು ನೋಡೋಕ್ಕೆ ಬರ್ತಾರೆ, ಮಗು ಚೆನ್ನಾಗಿದೆ ಅಂದ್ರೂ ಹತ್ತು ಬಿಡೋದು, ಓವರ್ ಸಂತೋಷ ಆಗ್ಬಿಡೋದು, ಇಲ್ಲ ಯಾರೋ ಮಗು ಸಣ್ಣ ಇದೆ ಅಂದ್ರೆ ಹತ್ತು ಬಿಡೋದು, ಆ ಥರ ಒಂದು ತುಂಬ ಅತಿರೇಕದ ಒಂದು ಮೂಡ್ ಇಲ್ಲ ಒಂದು ಭಾವನೆಗಳು ಟೆಂಪರರಿಯಾಗಿ 25% ಜನರಿಗೆ ಬರುತ್ತೆ. ಇಟ್ಸ್ ಸೋ ಕಾಮನ್. ಆದರೆ ಕೆಲವು 10% ಜನರಿಗೆ ಅದು ನಿಲ್ಲುತ್ತೆ, ಅದು ಪರ್ಸಿಸ್ಟೆಂಟಾಗಿ ನೆಗೆಟಿವ್ ಥಾಟ್ಸ್. ಅಂದರೆ ಆ ಮಗು ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋದು, ನಾನು ಒಳ್ಳೆ ತಾಯಿ ಆಗ್ತೀನಾ ಇಲ್ವಾ ಅಂತ ಯೋಚನೆ ಮಾಡೋದು, ಮಗು ಅಳ್ತಾ ಇದ್ರು ಅದನ್ನು ನೋಡದೇ ಇರೋದು, ಮತ್ತು ಮಗುಗೆ ಹಾಲು ಕುಡಿಸ್ದೇ ಇರೋದು, ಅಯ್ಯೋ ನಾನೇನು ಪ್ರಯೋಜನ ಇಲ್ಲ ಅಂದ್ಕೊಳ್ಳೋದು, ಆ ಥರ ಒಂದು ಡಿಸ್ಇಂಟ್ರೆಸ್ಟ್ ಇನ್ ದ ಚೈಲ್ಡ್ ಆ್ಯಂಡ್ ಚೈಲ್ಡ್ ರೇರಿಂಗ್, ಮತ್ತು ಅವ್ರ ಬಗ್ಗೆನೂ ಸರಿ ಊಟ ಮಾಡದೇ ಇರೋದು, ಇವೆಲ್ಲ ಒಂದು 10% ಜನರಿಗೆ ಆಗುತ್ತೆ. ಸೊ ನಾವು ಹಾಗಾಗಿ ಡೆಲಿವರಿ ಆಗಿ ಹೋದಾದ್ಮೇಲೆ ನಾವು ಗಂಡ ಹೆಂಡತಿ ಫ್ಯಾಮಿಲಿನೆಲ್ಲ ಕರಿತೀವಿ. ಯಾಕೆಂದರೆ ನಮಗೆ ಒಂದು ಹೆಣ್ಮಗಳೂ ಆ ಥರ ಒಂದು ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತು ಅಂದರೆ ನಮಗೆ ತುಂಬ ನೋವಾಗುತ್ತೆ. ಅದು ಚಿಕ್ಕ ಮಗು, 4-5 ತಿಂಗಳ ಮಗು ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಡೆಲಿವರಿ ಆದಮೇಲೆ ಸಿಸೇರಿಯನ್ ಆಗಲಿ ನಾರ್ಮಲ್ ಆಗಲಿ ಅವ್ರ ಮನೆಯವ್ರನ್ನೆಲ್ಲ ಕರೆಸಿ ಈ ಥರ ಸಿಮ್ಟಮ್ಸಿಗೆ ವಾಚ್ ಔಟ್ ಮಾಡಿ, ಅವಳು ಸುಮ್ಮನೆ ಕೂತ್ಕೊಂಡು ಡಲ್ಲಾಗಿರ್ತಾಳ, ಊಟ ಬಿಟ್ಬಿಟ್ಟಿದ್ದಾಳ, ಅಳ್ತಾ ಕೂತಿರ್ತಾಳ, ಇಲ್ಲ ಮಗು ಹತ್ರ ಕೇರ್ ಮಾಡಲ್ವಾ, ಫೀಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ತಕ್ಷಣ ಕರ್ಕೊಂಬನ್ನಿ, ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾವು ಹೇಳಿ ಕಳಿಸ್ತೀವಿ. ದಟ್ ಕ್ಯಾನ್ ಅಫೆಕ್ಟ್ ಅಪ್ ಟು 10% ಆಫ್ ವಿಮೆನ್. ಇದು ಯಾರಿಗೆ ಜಾಸ್ತಿ ಇರ್ಬೋದು ಅಂದರೆ, ಒಂದು ಅವ್ರಿಗೆ ಮುಂಚೆನೇ ಡಿಪ್ರೆಷನ್ ಇರ್ಬೋದು, ಮುಂಚೆ ಡಿಪ್ರೆಷನ್ ಕಾಯಿಲೆ ಇದ್ದರೆ, ಇಲ್ಲ ಅವ್ರ ತಾಯಿರ್ಗೆ ಆ ಥರ ಇದ್ರೂ ಕೂಡ ಫ್ಯಾಮಿಲಿಯಿಂದ ಕೂಡ ಬರ್ಬೋದು. ಮತ್ತು ಕೆಲವ್ರಿಗೆ ಹೆಣ್ಮಗುನೇ ಬೇಕಿರುತ್ತೆ, ಅವ್ರಿಗೆ ಗಂಡು ಮಗು ಆದರೆ ಆಗ್ಬೋದು. ಕೆಲವ್ರಿಗೆ ಗಂಡು ಮಕ್ಕಳೇ ಬೇಕು ಅನ್ನೋ ಪ್ರೆಷರ್ ಇರುತ್ತೆ, ಅವ್ರ ಹೆಣ್ಮಗು ಆಯಿತು ಅಂದರೆ ಮನೆಗೆ ಬಂದವರೆಲ್ಲ 108 ಅಂತಾರೆ, ಅದು ಕೂಡ ಆಗ್ಬೋದು. ಮತ್ತು ಎಕಾನಮಿಕಲ್, ಸಪೋಸ್ ಈಗ 2 ಮಕ್ಕಳಾಗಿರುತ್ತೆ, ನಮಗೆ ಸಾಕಕ್ಕೆ ಶಕ್ತಿ ಇದೆಯಾ ಇಲ್ವಾ ಅಂತ, ಅದು ಕೂಡ ಬರ್ಡನ್ ಆಗ್ಬೋದು. ಸೊ ಹಾಗಾಗಿ ವೇರಿಯಸ್ ಫ್ಯಾಕ್ಟರ್ಸ್ ಆರ್ ದೇರ್ ಇನ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಇದಕ್ಕೆ ಟ್ರೀಟ್ಮೆಂಟ್ ಏನು, ಕೌನ್ಸಿಲಿಂಗ್ ಏನಾದರೂ ಮಾಡ್ತೀರಾ ಅಥವಾ ಹೇಗೆ? ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಒಂದು ರೆಕಗ್ನೈಸ್ ಮಾಡ್ತೀವಿ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಇದು ರೆಕಗ್ನೈಸೇಷನ್. ಯಾಕೆಂದರೆ ಬಾಣಂತಿ ಅಂದರೆ ಎಲ್ಲರಿಗೂ ಮಗು ಮೇಲೇ ಗಮನ ಇರುತ್ತೆ, ಅವಳು ಏನು ಮಾಡ್ತಾಳೆ, ಅವಳಿಗೆ ಬೈಯೋದು, ಏನು ಯಾಕೆ ನೀನು ಮಗುಗೆ ಫಿಟ್ ಮಾಡ್ತಾ ಇಲ್ಲ ಅಂತ ಬೈಯೋದು, ಆ ಥರ ಎಲ್ಲ ಮಾಡ್ತಾರೆ. ಫಸ್ಟ್ ಇಂಪಾರ್ಟೆಂಟ್ ಇಸ್ ಪ್ರಿವೆನ್ಷನ್ನು. ಸೊ ಮನೆಯವ್ರಿಗೆ ಅವೇರ್ನೆಸ್ನ ನಾವು ಕೊಡಬೇಕಾಗುತ್ತೆ. ಸೊ ಕಂಡಿಡಿರಿ, ಆ ಥರ ನೆಗೆಟಿವ್ ಸಿಮ್ಟಮ್ಸ್ ಕರ್ಕೊಂಡು ಬನ್ನಿ ಅಂತ ಫಸ್ಟ್ ನಾವು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊಡಿಸ್ತೀವಿ. ನಾವು ಧೈರ್ಯ ಹೇಳ್ತೀವಿ, ಮತ್ತು ಸೈಕಾಲಜಿಸ್ಟ್ ಹತ್ರ ಕೌನ್ಸಿಲಿಂಗ್ ಕೊಡಿಸ್ತೀವಿ. ಅದು ಸಾಲಿಲ್ಲ, ಅವ್ರಿಗೆ ಅದಕ್ಕೆ ಒಪ್ಕೊತಾ ಇಲ್ಲ, ಅದಕ್ಕೆ ತಾಗ್ತಾ ಇಲ್ಲ ಅಂದರೆ ನಾವು ಮಾತ್ರೆ ಕೂಡ ಕೊಡಬೇಕಾಗುತ್ತೆ, ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸಿ ಮಾತ್ರೆ ಕೂಡ ಕೊಡಬೇಕಾಗತ್ತೆ. ಇದು ತಾಯಿ ಹಾಲು ಕುಡಿಸ್ತಾ ಇರೋದ್ರಿಂದ ಮಾತ್ರೆ ಎಫೆಕ್ಟ್ ಆಗುತ್ತಾ ಅಂತ ಕೆಲವ್ರಿಗೆ ಅದು ಅನುಮಾನ ಬರುತ್ತೆ. ಬಟ್ ಕೆಲವೊಂದು ಸೇಫಾಗಿರೋ ಮೆಡಿಸಿನ್ಸ್ ಕೊಡ್ಬೋದು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ತಾಯಿ ಜೀವ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ವಿ ಡೂ ರೆಫರ್ ಟು ಸೈಕ್ಯಾಟ್ರಿಸ್ಟ್ ಹೂ ವಿಲ್ ಗಿವ್ ಮೆಡಿಸಿನ್.